ANMR ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ MLA ಆದರೂ ನಿಜ ಮಾತಾಡ್ತೀವಿ, ಸುಳ್ಳು ಮಾತಾಡಲ್ಲ, ನಿಜ ಮಾತಾಡ್ತೀವಿ. ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲರ ಥರ ನಾವು ಬರ್ತೀವಿ, ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತೆಲ್ಲ ಬರೋ ಚಾನ್ಸಸ್ BJPನೇ ಇದೆ. ಪರವಾಗಿಲ್ಲ, ಈ ಸಲ BJPನೇ ಬರಲಿ. ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್, ಈ ಸಲಿಗಳ ಟಾರ್ಗೆಟು ನೆಕ್ಸ್ಟಿಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ. ಅದಕ್ಕೆ ಏನು ತಯಾರಿ ಬೇಕು ಇವಾಗಿಂದ ತಯಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ 50-50 ಆಗುತ್ತೆ. 50-50 ಅವ್ರಿಗೂ ನಮಗೆ 50-50 ಆಗುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರ 29,000ದಲ್ಲಿ ನಾವು ಗೆಲ್ತೀವಿ. ರಮೇಶ್ ಕನ್ಫರ್ಮ್ 29,000ದಲ್ಲಿ ನಾವು ಗೆಲ್ತೀವಿ. ಸರ್, ರಮೇಶ್ ಕುಮಾರ್ MLC ಇಲ್ಲ, ರಮೇಶ್ ಕುಮಾರ್ ಅವ್ರಿಗೆ MLC ಸಿಕ್ಕಿಲ್ಲ. ಕೇಳೋದನ್ನು ಕೇಳಿದ್ದೀವಿ, ಆದರೆ ಅವ್ರಿಗೆ ಸಿಕ್ಕಿಲ್ಲ. ಅದು ಪರವಾಗಿಲ್ಲ, ಸಂತೋಷನೇ. ಏನು ರಮೇಶ್ ಕುಮಾರ್ ಸ್ವಾಮಿಗೆ ನನಗೆ MLC ಬೇಕು ಅಂತೇನು ಕೇಳಿಲ್ಲ ಅವರು. ನಾವೆಲ್ಲ ಹೋಗಿ ಪ್ರೆಜರ್ ಮಾಡಿದ್ದು, ಅವರೇನು ಬೇಕು ಅಂತೇನು ಕೇಳಿಲ್ಲ. ಆದರೂ ಪರವಾಗಿಲ್ಲ, ಇರಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ. ನಾನು ಕಾಂಗ್ರೆಸ್ MLA ಆದರೂ ನಿಜ ಮಾತಾಡ್ತೀನಿ, ಸುಳ್ಳು ಮಾತಾಡಲ್ಲ, ನಿಜ ಮಾತಾಡ್ತೀನಿ. ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲರ ಥರ ನಾವು ಬರ್ತೀವಿ, ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತೆಲ್ಲ ಬರೋ ಚಾನ್ಸಸ್ BJPನೇ ಇದೆ. ಪರವಾಗಿಲ್ಲ, ಈ ಸಲ BJPನೇ ಬರಲಿ. ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್, ಈ ಸಲಿಗಳ ಟಾರ್ಗೆಟು ನೆಕ್ಸ್ಟಿಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ. ಅದಕ್ಕೆ ಏನು ತಯಾರಿ ಬೇಕು ಇವಾಗಿಂದ ತಯಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ 50-50 ಆಗುತ್ತೆ. 50-50 ಅವ್ರಿಗೂ ನಮಗೆ 50-50 ಆಗುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರ 29,000ದಲ್ಲಿ ನಾವು ಗೆಲ್ತೀವಿ. ರಮೇಶ್ ಕನ್ಫರ್ಮ್ 29,000ದಲ್ಲಿ ನಾವು ಗೆಲ್ತೀವಿ. ಸರ್, ರಮೇಶ್ ಕುಮಾರ್ MLC ಇಲ್ಲ, ರಮೇಶ್ ಕುಮಾರ್ ಅವ್ರಿಗೆ MLC ಸಿಕ್ಕಿಲ್ಲ. ಕೇಳೋದನ್ನು ಕೇಳಿದ್ದೀವಿ, ಆದರೆ ಅವ್ರಿಗೆ ಸಿಕ್ಕಿಲ್ಲ. ಅದು ಪರವಾಗಿಲ್ಲ, ಸಂತೋಷನೇ. ಏನು ರಮೇಶ್ ಕುಮಾರ್ ಸ್ವಾಮಿಗೆ ನನಗೆ MLC ಬೇಕು ಅಂತೇನು ಕೇಳಿಲ್ಲ ಅವರು. ನಾವೆಲ್ಲ ಹೋಗಿ ಪ್ರೆಜರ್ ಮಾಡಿದ್ದು, ಅವರೇನು ಬೇಕು ಅಂತೇನು ಕೇಳಿಲ್ಲ. ಆದರೂ ಪರವಾಗಿಲ್ಲ, ಇರಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ತದೆ. ಯಾವುದೋ